ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ವಿಡಿಯೋ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನೋಡೋಣ. ವಿಡಿಯೋ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಆಮೇಲೆ ಹೇಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಈಸಿಯಾಗಿ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ನೋಡಿ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ನಾನು ವಿ ಎನ್ ಆ್ಯಪಿಂದ ವಿಡಿಯೋ ಎಡಿಟ್ ಮಾಡೋದು. ಸೊ ಮೊದಲಿಗೆ ವಿ ಎನ್ ಆ್ಯಪ್ನ ಸರ್ಚ್ ಮಾಡ್ಕೋತೀನಿ. ಇಲ್ಲಿ ಬರುತ್ತೆ ನೋಡಿ, ವಿ ಎನ್ ಆ್ಯಪ್. ಇದು ಎಲ್ಲ ಪ್ಲೇಸ್ಟೋರಲ್ಲೂ ಈಸಿಯಾಗಿ ಫ್ರೀಯಾಗಿ ನಮಗೆ ಸಿಗುತ್ತೆ. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈಗ ಈ ಥರ ಓಪನ್ ಆಯಿತು. ನಾನು ಆಲ್ರೆಡಿ ಕೆಲವೊಂದಿಷ್ಟು ವಿಡಿಯೋಸ್ ಎಡಿಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಈ ಥರ ಕಾಣಿಸುತ್ತೆ. ಆಲ್ರೆಡಿ ಈ ವಿಡಿಯೋ ಕೂಡ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ನು ಮಾಡಿದ್ದೀನಿ. ಈಗ ಮೊದಲಿಗೆ ನಾವು ಹೊಸ ಪ್ರಾಜೆಕ್ಟ್ಸ್ ತೊಗೋಬೇಕು ಅಂದರೆ ಇಲ್ಲಿ ಕಾಣಿಸ್ತಿರೋಂಥ ಪ್ಲಸ್ ಬಟನ್ ಮೇಲೆ ನಾವು ಫಸ್ಟ್ ಇದನ್ನು ಕ್ಲಿಕ್ ಮಾಡಬೇಕು. ಆಗ ನಮಗೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ತೋರಿಸುತ್ತೆ. ನ್ಯೂ ಪ್ರಾಜೆಕ್ಟ್ ಅಂತ ತೋರಿಸುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಬೇಕಾಗಿರುವಂಥ ವಿಡಿಯೋಸು ಎಲ್ಲ ಇಲ್ಲಿ ನಾವು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆಲ್ಲ ಇಲ್ಲಿರುತ್ತೆ. ಸೊ ಯಾವಾಗ ನಾವು ವಿಡಿಯೋ ಮಾಡಿರ್ತೀವಲ್ವ, ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಆ ವಿಡಿಯೋ ನಮಗೆ ಇಲ್ಲಿಂದ ಕೆಳಗಡೆಯಿಂದ ಸಿಗ್ತಾ ಹೋಗುತ್ತೆ, ಕೆಳಗಡೆ ಸ್ಟೋರ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಫಸ್ಟ್ ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಗ್ರೀನ್ ಟೀ ಮಾಡ್ಕೊಂಡಿದ್ದೆ ಮತ್ತು ಕರ್ರಿ ಮಾಡಿದ್ದೆ. ಸೊ ಆ ರೆಸಿಪಿನ ನಾನು ವಿಡಿಯೋ ಅಪ್ಲೋಡ್ ಮಾಡೋದಿದೆ, ಅದನ್ನು ಎಡಿಟ್ ಮಾಡ್ತಾ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಗ್ರೀನ್ ಟೀ ಮಾಡ್ಕೊಳ್ಳುವಾಗ ನಾನು ಫಸ್ಟ್ ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಮಾಡ್ಕೊಳ್ಳೋ ವಿಡಿಯೋಯಿಂದ ಸ್ಟಾರ್ಟ್ ಮಾಡಿರ್ತೀನಿ ಅಲ್ವಾ, ಆ ವಿಡಿಯೋ ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕೆಳಗಡೆಯಿಂದನೇ ನಾವು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಹೋಗೋದ್ರಿಂದ ಅದು ನಮಗೆ ಎಡಿಟ್ ಮಾಡುವಾಗ ತುಂಬ ಈಸಿ ಆಗುತ್ತೆ. ಇಷ್ಟ ಬಂದ ಹಾಗೆ ಮಧ್ಯದಲ್ಲಿ ಇರೋ ವಿಡಿಯೋನ ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಹೋದರೆ ಅದು ಎಡಿಟ್ ಮಾಡುವಾಗ ತುಂಬ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಈಗ ಇಲ್ಲಿಂದ ಫಸ್ಟು ನಾನು ಈ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗಿರೋದ್ರಿಂದ ನೆಕ್ಸ್ಟ್ ಎಲ್ಲ ಅಲ್ಲೇ ಕಂಟಿನ್ಯೂ ಆಗಿರುತ್ತೆ. ಇದಾದ ತಕ್ಷಣ ಇದನ್ನು ಮಾಡಬಾರ್ದು, ಇದಾದಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ. ಸೊ ಇದಾಯಿತು. ಈಗ ಇದನ್ನು ತಗೊಳ್ತಾ ಇದ್ದೀನಿ, ಈ ವಿಡಿಯೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಪಕ್ಕದ ವಿಡಿಯೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನನಗೆ ಬೇಕಾಗಿರೋ ಎಲ್ಲ ವಿಡಿಯೋಸು ಟೋಟಲ್ ಆಗಿ 5-6 ವಿಡಿಯೋ ಕ್ಲಿಪ್ಸ್ ಇದೆ. ಅದನ್ನು ನಾನು ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ್ಮೇಲೆ ಕೆಳಗಡೆ ಕಾಣಿಸ್ತಿರುವಂಥ ಈ ಎರೋ ಮಾರ್ಕ್ ಇದೆ ಅಲ್ವಾ, ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಎಲ್ಲ ವಿಡಿಯೋ ಸೆಲೆಕ್ಟ್ ಆಯಿತು. ಈಗ ನೋಡಿ, ಟೋಟಲ್ ಆಗಿ ಇದು 11 ನಿಮಿಷ 40 ಸೆಕೆಂಡ್ ವಿಡಿಯೋ ಇದೆ. ಈಗ ಇದನ್ನು ನಾನು ಯಾವುದು ವೇಸ್ಟ್ ಪಾರ್ಟ್ ಇರುತ್ತೆ, ಅದು ಬೇಡವಾಗಿದ್ದನ್ನು ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ಟೋಟಲ್ ಆಗಿ ಇದಕ್ಕೆ ಫಿಲ್ಟರ್ ಹಾಕೋದು ಹೇಗೆ, ವಾಯ್ಸ್ ಓವರ್ ಕೊಡೋದು ಹೇಗೆ ಅಂತ ನೋಡೋಣ. 11 ನಿಮಿಷ ಇದ್ದಿರೋ ವಿಡಿಯೋ ನೋಡಿ, ಕಂಪ್ಲೀಟ್ ಎಡಿಟ್ ಆದಾಗ ಎಷ್ಟು ನಿಮಿಷಕ್ಕೆ ಬಂದಿರುತ್ತೆ ಅಂತ ಮೊದಲಿಗೆ ನೋಡ್ಕೋತಾ ಇದ್ದೀನಿ. ಫಸ್ಟು ನೋಡ್ಕೋಬೇಕು ನಮಗೆ ಯಾವ ಪಾರ್ಟ್ ಬೇಕು ಯಾವ ಪಾರ್ಟ್ ಬೇಡ ಅಂತ. ಓಕೆ, ಹಾಗೆಯೇ ಮೊದಲನೇದಾಗಿ ನೋಡಿ, ಈಗ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಬ್ಯಾಕ್ಗ್ರೌಂಡಲ್ಲಿ ವಿಡಿಯೋ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಡಿಸ್ಟರ್ಬೆನ್ಸ್ ಎಲ್ಲ ಸೌಂಡ್ ಬರ್ತಾ ಇರುತ್ತೆ. ಸೊ ಅದನ್ನು ನಾನು ಆಫ್ ಮಾಡಬೇಕು ಅಂದರೆ ಇಲ್ಲಿ ಕಾಣಿಸ್ತಿರುವಂಥ ಒಂದು ಸ್ಪೀಕರ್ ಬಟನ್ ಕಾಣಿಸ್ತಾ ಇದೆ ಅಲ್ವಾ, ಮೈಕ್ ಥರ, ಇದರ ಮೇಲೆ ಕ್ಲಿಕ್ ಮಾಡೋದ್ರಿಂದ ಬ್ಯಾಕ್ ಸೈಡ್ ಅಲ್ಲೆಲ್ಲ ಬರ್ತಿರೋಂಥ ಸೌಂಡ್ ಎಲ್ಲ ಆಫ್ ಆಗುತ್ತೆ. ಈ ಆಪ್ಷನ್ನ ನಾವು ಮ್ಯೂಟ್ ಮಾಡೋದ್ರಿಂದ ಹೋಲ್ ವಿಡಿಯೋದಲ್ಲಿರುವಂಥ ಎಲ್ಲ ವಾಯ್ಸ್ ಕೂಡ ಮ್ಯೂಟ್ ಆಗುತ್ತೆ. ಬಟ್ ನಮಗೆ ಕೆಲವೊಂದು ವಿಡಿಯೋದಲ್ಲಿ ಹೇಗೆ ಅಂದರೆ ಅಲ್ಲೇ ಮಾತಾಡಿದ್ದಿರುತ್ತೆ ಅಥವಾ ಏನಾದರೂ ಈಗ ಕ್ರಂಚಿ ಸೌಂಡ್ ತೋರಿಸ್ಬೇಕಿರುತ್ತೆ, ಅದನ್ನು ಆ ಪಾರ್ಟ್ನ ನಾವು ಮ್ಯೂಟ್ ಮಾಡಬೇಕು ಅಂತ ಇರಲ್ಲ. ಆವಾಗ ಏನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಮೊದಲನೇದಾಗಿ ನೋಡಿ, ಇಲ್ಲಿ ಸ್ವಲ್ಪ ಹೊತ್ತುವರೆಗೂ ಅದು ಹೇಗಿದೆ ಅಂದರೆ ನೀರು ಬಾಯ್ಲ್ ಆಗ್ತಾ ಇಲ್ಲ ನನಗೆ. ಸ್ಟಾರ್ಟಿಂಗು ನಾನು ಗ್ರೀನ್ ಟೀ ಹಾಕ್ಕೊಳ್ಳೋವರೆಗೂ ಅದು ವೇಸ್ಟ್ ಪಾರ್ಟ್ ಅನಿಸುತ್ತೆ. ಅಂದರೆ ವಿಡಿಯೋ ತುಂಬ ಲೆಂದಿ ಆಗಿಬಿಡುತ್ತೆ ಅಲ್ವಾ, ನಾವು ಆ ಪಾರ್ಟ್ನ ಡಿಲೀಟ್ ಮಾಡಬೇಕಾಗಿರುತ್ತೆ. ಆಗ ನೋಡಿ, ಇಲ್ಲಿ ವಿಡಿಯೋ ಮೂವ್ ಆಗ್ತಾ ಇದೆ. ಈಗ ಇಲ್ಲಿವರೆಗೂ ಅದು ನಾನು ಆನ್ ಮಾಡಿದ ತಕ್ಷಣ ವಿಡಿಯೋ ಈಗ ನೋಡ್ತಾ ಇರ್ಬೋದು ನೀವು, ಮೂವ್ ಆಗ್ತಿದೆ. ಅಲ್ಲಿ ನಾನು ಇನ್ನೂ ಏನೋ ವರ್ಕ್ ಮಾಡ್ತಾ ಇದ್ದೀನಿ, ಹಾಗೆ ನೀರು ಬಾಯ್ಲಿಂಗಿಗೆ ಇಟ್ಟಿದ್ದೇನೆ. ಸೊ ಇವಾಗ ನನಗೆ ಎಲ್ಲಿವರೆಗೂ ಅದನ್ನು ಹಿಂಗೆ ಓಡಿಸ್ಕೊಂಡ್ಬಿಟ್ಟು ಹಿಂಗೆ ಮಾಡಿದರೆ ವಿಡಿಯೋ ಮುಂದೆ ಓಡ್ತಾ ಇರುತ್ತೆ. ಇಲ್ಲಿ ಕಾಣಿಸ್ತಿರೋಂಥ ಎಲ್ಲೋ ಪಾರ್ಟ್. ಸೊ ಅದಕ್ಕೆ ನಾನು ಇದನ್ನೇನು ಮಾಡಿದೆ, ಸ್ವಲ್ಪ ಓಡಿಸ್ದೆ. ಇಲ್ಲಿ ನೋಡಿ, ನಾನೀಗ ಗ್ರೀನ್ ಟೀ ತೋರಿಸ್ತೀನಿ, ಅಲ್ಲಿವರೆಗೂ ನಾನು ಅದನ್ನು ಹಾಗೆ ಬಿಡ್ತೀನಿ.
ಈ ಗ್ರೀನ್ ಟೀ ಹಾಕ್ಕೊಳ್ಳೋವರೆಗೂ ಕೂಡ ಅದು ನನಗೆ ವೇಸ್ಟ್ ಪಾರ್ಟ್ ಅನಿಸಿತ್ತು. ಸೊ ವಿಡಿಯೋನ ಇಲ್ಲಿವರೆಗೂ ನಾನೀಗ ಇಲ್ಲಿಗೆ ತೊಗೊಂಬಂದು ಇಟ್ಟಿದ್ದೀನಿ. ಈ ಲೈನ್ ಇದೆ ಅಲ್ವಾ, ಈ ಪಾರ್ಟ್ವರೆಗೂ ನನಗೆ ವಿಡಿಯೋ ಏನಾಗಿರುತ್ತೆ ಬೇಡ ಆಗಿರುತ್ತೆ. ಸೊ ನಾನು ಅದನ್ನು ಇಲ್ಲಿ ಸ್ಪ್ಲಿಟ್ ಅಂತ ಕೊಡಬೇಕು. ಎಲ್ಲಿವರೆಗೂ ನಮಗೆ ವಿಡಿಯೋ ಬೇಡ ಆಗಿರುತ್ತೆ ಅಲ್ಲಿಗೆ ಈ ಒಂದು ಲೈನ್ ಕಾಣಿಸ್ತಿದೆಯಲ್ಲ ಅದನ್ನು ಅಲ್ಲಿಗೆ ತೊಗೊಂಬಂದಿಟ್ಟು ಎಕ್ಸಾಕ್ಟ್ ನಮ್ಗೆ ಬೇಡ ಆಗಿರೋ ಪಾರ್ಟ್ವರೆಗೂ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಪ್ಲಿಟ್ ಅಂತ ಕಾಣಿಸೋದ್ರಿಂದ ಏನಾಯಿತು, ವಿಡಿಯೋ 2 ಪಾರ್ಟ್ ಆಯಿತು. ಈಗ ಇಲ್ಲಿವರೆಗೂ ಇದ್ದಿದ್ದು ಒಂದು ಪಾರ್ಟ್ ಬೇರೆ ಆಯಿತು, ಇವಾಗ ಇಲ್ಲಿ ಒಂದು ಪಾರ್ಟ್ ಬೇರೆ ಆಯಿತು. ಸೊ ನಾನೇನು ಮಾಡ್ತೀನಿ ಈಗ, ಈ ನಮಗೆ ಈ ಫಸ್ಟ್ ನಾವು ಸ್ಪ್ಲಿಟ್ ಮಾಡಿದ್ದೀವಲ್ವ ಈ ಪಾರ್ಟ್ ಬೇಡ ಆಗಿರುತ್ತೆ. ಅದರ ಮೇಲೆ ನಾನು ಇದನ್ನು ವೈಟ್ ಕರ್ಸರ್ನ ಇಟ್ಟಾಗ ಯಾವುದು ಪಾರ್ಟ್ ಸೆಲೆಕ್ಟ್ ಆಗಿರುತ್ತೆ ಅದರ ಸುತ್ತಲೂ ಯಾವಾಗಲೂ ನಮಗೆ ಒಂದು ಯೆಲ್ಲೋ ಕಲರ್ ಮಾರ್ಕ್ ಬಂದಿರುತ್ತೆ. ಅಂದರೆ ಆ ವಿಡಿಯೋ ಸೆಲೆಕ್ಟ್ ಆಗಿದೆ. ಆ ಪಾರ್ಟಿಗೆ ನಾವು ಏನೇ ಬೇಕಾದರೂ ಎಡಿಟ್ನ ಫಿಲ್ಟರ್ ಹಾಕ್ಕೋಬೋದು, ಅದಕ್ಕೆ ಮಾತ್ರ ವಾಯ್ಸ್ ಓವರ್ ಕೊಡ್ಬೋದು, ಅದಕ್ಕೆ ಮಾತ್ರ ಟೆಕ್ಸ್ಟ್ ಕೊಡ್ಬೋದು. ಸೊ ನನಗೆ ಈಗ ಸೆಲೆಕ್ಟ್ ಆಗಿರೋ ಈ ಪಾರ್ಟ್ ಏನಿದೆ ಅಲ್ವಾ, ಇದು ಇವಾಗ ಬೇಡ ಆಗಿರೋದು ಎಕ್ಸ್ಟ್ರಾ ಪಾರ್ಟ್ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಅದನ್ನು ಜಸ್ಟ್ ಅದ್ರ ಮೇಲೆ ಸೆಲೆಕ್ಟ್ ಆಗಿದೆ, ಇಲ್ಲಿರುವಂಥ ಡಿಲೀಟ್ ಬಟನ್ನ ಕೊಟ್ಟರೆ ನೋಡಿ ಆ ಪಾರ್ಟ್ ಡಿಲೀಟ್ ಆಯಿತು. ಸೊ ವಿಡಿಯೋನು ನೀವು ಇಲ್ಲಿ ನೋಡ್ತಾ ಇರ್ಬೋದು, 11 ನಿಮಿಷ 40 ಸೆಕೆಂಡ್ ಇದ್ದಿದ್ದು ಈಗ 10 ನಿಮಿಷ 51 ಸೆಕೆಂಡ್ ಆಯಿತು. ಸೊ ಅದೇ ಥರ ಈಗ ನಾನು ಮತ್ತೆ ನೋಡ್ತಾ ಹೋಗ್ತೀನಿ. ಈಗ ನಾನು ಆ ಗ್ರೀನ್ ಟೀಗೆ ನಾನು ಟೀ ಪೌಡ್ರ್ ಹಾಕ್ಕೊಂಡೆ, ನೀರಿಗೆ ಟೀ ಪೌಡ್ರ್ ಹಾಕಿದೆ. ಈಗ ಏನು ಮಾಡ್ತೀನಿ ಗೊತ್ತಾ, ಇಲ್ಲಿ ಅರ್ಧಕ್ಕೆ ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ಈಗ ನಾನು ಟೀ ಹಾಕುವಾಗ ಅದು ಹೇಗಿತ್ತು, ಸ್ಲೋ ಮೂಮೆಂಟ್ ಇತ್ತು ಅಲ್ವಾ, ನೋಡಿ ತುಂಬ ಸ್ಲೋ ಅನಿಸುತ್ತೆ ಹಾಕುವಾಗ, ವಿಡಿಯೋ ಲೆಂದಿ ಆಗಿಬಿಡುತ್ತೆ. ಹಾಕೋವರೆಗೂ ಅದನ್ನು ಮತ್ತೆ ಏನು ಮಾಡ್ತೀನಿ, ಕರ್ಸರ್ ಅದು ಅಲ್ಲೇ ವೈಟ್ ಲೈನ್ ಇರುತ್ತೆ ಅದನ್ನು ಇಲ್ಲಿ ಸ್ಪ್ಲಿಟ್ ಮಾಡಿದೆ. ಸ್ಪ್ಲಿಟ್ ಮಾಡಿಬಿಟ್ಟು ಇದೇ ಪಾರ್ಟ್ಗೆ ನಾನು ಬಂದೆ. ಈಗ ಆ ವಿಡಿಯೋ ಏನಾಗಿತ್ತು, ಮೂಮೆಂಟ್ ನೋಡಿ ಸ್ವಲ್ಪ ಸ್ಲೋ ಇದೆ, ಹಾಕುವಾಗ ಸ್ಲೋ ಇದೆ. ಸೊ ಅದನ್ನು ನಾನೀಗ ಸ್ಪೀಡ್ ಮಾಡ್ಕೋತೀನಿ ಆ ಪಾರ್ಟ್ನ. ಓಕೆ, ಕೆಳಗಡೆನೇ ನಮಗೆ ಇಲ್ಲಿ ಸ್ಪೀಡ್ ಅನ್ನೋ ಆಪ್ಷನ್ ಇರುತ್ತೆ. ಯೆಲ್ಲೋ ಕಲರ್ ಮಾರ್ಕ್, ಯಾವ ಪಾರ್ಟ್ಗೆ ಯೆಲ್ಲೋ ಕಲರ್ ಮಾರ್ಕ್ ಬಂದಿರುತ್ತೆ ಆ ವಿಡಿಯೋ ಸೆಲೆಕ್ಟ್ ಆಗಿರುತ್ತೆ. ನಾವು ಅದಕ್ಕೆ ಏನನ್ನು ಬೇಕಾದ್ರೂ ಹಾಕ್ಕೋಬೋದು. ಈಗ ನೋಡಿ ಇಲ್ಲಿ ನಾನು ಆ ವಿಡಿಯೋನ ಸ್ಪೀಡ್ ಮಾಡ್ಕೊಳ್ತೀನಿ. ಸ್ಪೀಡ್ ಅಂತ ಇಲ್ಲಿ ಕೆಳಗಡೆ ಆಪ್ಷನ್ ಇದೆ. ಓಕೆ, ಸ್ಪೀಡ್ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಇಲ್ಲಿ ಮೇಲ್ಗಡೆ ಒಂದು ಕರ್ವ್ ಅಂತ ಇದೆ, ಒಂದು ರೆಗ್ಯುಲರ್ ಅಂತ ಇದೆ. ಈಗ ನನಗೆ ರೆಗ್ಯುಲರ್ನ ಚೂಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ವರ್ಕ್ ಆಗುತ್ತೆ. ಕರ್ವ್ ಅಂದರೆ ಒಂದು ಸ್ವಲ್ಪ ಸ್ಪೀಡ್ ಹೋಗುತ್ತೆ, ಸ್ವಲ್ಪ ಡೌನ್, ಮತ್ತು ಸ್ಲೋ ಆಗುತ್ತೆ, ಮತ್ತು ಸ್ಪೀಡ್ ಹೋಗುತ್ತೆ, ಮತ್ತು ಅದು ಏನು ಸ್ಲೋ ಆಗುತ್ತೆ. ಆ ಥರ ಆಪ್ಷನ್ ಇರುತ್ತೆ. ಆ ಥರ ನಾವು ಎಡಿಟ್ ಮಾಡ್ಬೋದು ಕರ್ವ್ ಅಂತ ಕೊಟ್ಟಾಗ. ಬಟ್ ರೆಗ್ಯುಲರ್ ಅಂತ ಕೊಡೋದ್ರಿಂದ ಪೂರ್ತಿ ಆ ಪಾರ್ಟ್ ಮೀಡಿಯಮ್ ಸ್ಪೀಡೇ ಹೋಗುತ್ತೆ. ನಾವು ಯಾವ ಸ್ಪೀಡ್ ಸೆಲೆಕ್ಟ್ ಮಾಡ್ತೀವಿ ಅದೇ ಸ್ಪೀಡೇ ಪೂರ್ತಿ ವಿಡಿಯೋ ಹೋಗುತ್ತೆ. ಕರ್ವ್ ಆದರೆ ವೇರಿಯೇಷನ್, ಒಂದು ಸರಿ ಸಡನ್ ಸ್ಪೀಡ್ ಆಗುತ್ತೆ, ಒಂದು ಸರಿ ಸ್ವಲ್ಪ ಕಡಿಮೆ ಆಗುತ್ತೆ. ಜಸ್ಟ್ ನೋಡಿ ಹಿಂಗೆ ಮೇಲೆ ಕೆಳಗಡೆ ಇದು ಮಾಡ್ಕೋಬೋದು. ಓಕೆ, ನಾನೀಗ ರೆಗ್ಯುಲರ್ ಆಗಿ ನಿಮಗೆ ತೋರಿಸ್ತೇನೆ. ಹೆಚ್ಚಾಗಿ ಯೂಸ್ ಆಗೋದು ಈ ರೆಗ್ಯುಲರ್ ಆಪ್ಷನ್. ಹಾಗಾಗಿ ಈಗ ಆ ಸ್ಪೀಡ್ನ ನೋಡಿ, ಅದು ನಾರ್ಮಲ್ ಇದೆ. ಈಗ ನಾನು ಅದನ್ನು 1.25x ಇದನ್ನು ಮಾಡ್ಕೊಳ್ಳೋದ್ರಿಂದ ಇದು ಮೀಡಿಯಮ್ ಸ್ಪೀಡ್ ಇರುತ್ತೆ. ಅಷ್ಟು ನಮಗೆ ಗೊತ್ತಾಗಲ್ಲ ಎಡಿಟ್ ಸ್ಪೀಡಲ್ಲಿ ನಾವು ಎಡಿಟ್ ಮಾಡಿದ್ದೀವಿ ಅಂತ. ಮೀಡಿಯಮ್ ಸ್ಪೀಡ್ ತೋರಿಸುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಸ್ಪೀಡ್ ಬೇಕು ನಮಗೆ ಅಂತ ಆದಾಗ ಇನ್ನೊಂದು ಸ್ವಲ್ಪ ಇದನ್ನು ಮೂವ್ ಮಾಡೋದ್ರಿಂದ ನಮಗೆ ಇಲ್ಲಿ ಕಾಣಿಸುತ್ತೆ. ನೋಡಿ ಒಂದು ಸರಿ ತೋರಿಸ್ತೀನಿ, 1.5 ಅಂತ ಕಾಣಿಸ್ತಾ ಇದೆ. ಹೀಗೆ ನಾವು ಇನ್ನೂ ಸ್ವಲ್ಪ ಸ್ಪೀಡ್ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಮೂವ್ ಮಾಡೋದ್ರಿಂದ 1.75 ಅಂತ ಬರುತ್ತೆ. ಹೀಗೆ ಕಂಪ್ಲೀಟ್ ಎಲ್ಲಿವರೆಗೂ ಅಂದರೆ 8 ಸ್ಪೀಡ್ವರೆಗೂ ಹೋಗುತ್ತೆ. ಅದು ಸ್ಪೀಡ್ 8ವರೆಗೂ ಹೋಗುತ್ತೆ. ಅದು ನೋಟಿಫಿಕೇಷನ್ ಕೊಡುತ್ತೆ ನಮಗೆ ಜಾಸ್ತಿ ಸ್ಪೀಡ್ ಇಟ್ಟಿದ್ದೀವಿ ಅಂದರೆ. ಈಗ ನಾನು ಸರಿ ಅದನ್ನು ಜಸ್ಟ್ 1.5ಗೆ ಇಡ್ತೀನಿ. ಸ್ಪೀಡು ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅದು ಸ್ಪೀಡ್ ಇಟ್ಟ ಮೇಲೆ ಇಲ್ಲಿ ರೈಟ್ ಮಾರ್ಕ್ನ ನಾವು ಓಕೆ ಕೊಡಬೇಕು. ಸೊ ಅದು ಸ್ಪೀಡ್ ನಮಗೆ ಸೆಲೆಕ್ಟ್ ಆಯಿತು. ಅದೇ ಥರ ನಾನು ನೆಕ್ಸ್ಟ್ ಪಾರ್ಟಿಗೆ ಹೋಗ್ತೀನಿ. ನೆಕ್ಸ್ಟ್ ಈಗ ಅದು ಬಾಯ್ಲ್ ಆಗ್ತಾ ಇದೆ. ಸೊ ಬಾಯ್ಲ್ ಆಗ್ತಿರುವಂಥ ಪಾರ್ಟ್ ಕೂಡ ನಮಗೆ ಲೆಂದಿ, ತುಂಬ ಸಮಯ ಬಾಯ್ಲ್ ಆಗ್ತಾ ಇರುತ್ತೆ ಅಲ್ವಾ. ವಿಡಿಯೋದಲ್ಲಿ ನಾವು ಜಸ್ಟ್ 1 ಸೆಕೆಂಡ್ ತೋರಿಸಿದ್ರೆ ಸಾಕಿರುತ್ತೆ. ಸೊ ಅದು ಕಂಪ್ಲೀಟ್ ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡ್ತಾ ಇದ್ದಾಗ ವಿಡಿಯೋ ಲೆಂದಿ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಈಗ ನಾನು ಅದನ್ನು ಅರ್ಧ ಪಾರ್ಟ್ವರೆಗೂ ಅದನ್ನು ಎಲ್ಲಿ ಕಂಪ್ಲೀಟ್ ಬಾಯ್ಲ್ ಆಗೋವರೆಗೂ ಇಷ್ಟು ಬಾಯ್ಲ್ ಆಗೋದಕ್ಕೆ ನಾನು ಬಿಡ್ತೀನಿ. ಅದನ್ನು ನಿಮ್ಗೆ ಅಲ್ಲಿ ಕಾಣಿಸ್ತಿದೆಯಲ್ವ, ಇಷ್ಟು ಬಾಯ್ಲ್ ಆಗೋವರೆಗೂ ಮಾತ್ರ ನಾನು ತೋರಿಸ್ಬೇಕು. ಸೊ ಈ ವಿಡಿಯೋ ಫಾಸ್ ಮಾಡಿದೆ. ಇಲ್ಲಿ ಯೆಲ್ಲೋ ಮಾರ್ಕ್ ಆಲ್ರೆಡಿ ಇದೆ. ಈ ವೈಟ್ ಲೈನ್ ಏನು ಕಾಣಿಸ್ತಿದೆ ಅಲ್ವಾ,
ಅದು ಅಲ್ಲಿ ಎಲ್ಲಿಗಿದೆ ಅಲ್ಲಿಗೆ ಅದು ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಪ್ಷನ್ ಈಗ ಕೊಡೋದ್ರಿಂದ ಇಲ್ಲಿ ನೋಡಿ ಸ್ಪ್ಲಿಟ್ ಅನ್ನೋ ಆಪ್ಷನ್ ಇದೆ. ಸ್ಪ್ಲಿಟ್ ಅಂತ ಇಲ್ಲಿ ಬರೆದಿದೆ. ನೀವು ಆ್ಯಪ್ ಓಪನ್ ಮಾಡಿಕೊಂಡು ಈ ವಿಡಿಯೋ ನೋಡಿಕೊಂಡು ಆ್ಯಪ್ನ ಕೈಲಿ ಹಿಡ್ಕೊಂಡು ಮಾಡ್ತಾ ಇದ್ರಿ ಅಂದರೆ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸ್ಪ್ಲಿಟ್ಗೆ ನಾನು ಇಲ್ಲಿ ಮತ್ತೆ ಕ್ಲಿಕ್ ಮಾಡಿದೆ. ನೋಡಿ ಈಗ ಈ ಪಾರ್ಟ್ ನಮಗೇನಾಯಿತು, ವೇಸ್ಟ್ ಪಾರ್ಟ್ ಆಯಿತು. ಇದರಲ್ಲಿ ಇರುವಂಥದ್ದನ್ನು ವಿಡಿಯೋಗೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಿದ್ರೆ ಹೀಗೆ ಸರಿಸ್ಕೋಬೇಕು. ಈಗ ನೆಕ್ಸ್ಟ್ ಪಾರ್ಟಿಗೆ ನಾನು ಸೆಲೆಕ್ಟ್ ಮಾಡೋದಿದ್ರೆ ಜಸ್ಟ್ ಹಿಂಗೆ ಕರ್ಸರ್ ತೊಗೊಂಡು ಈ ವೈಟ್ ಲೈನ್ನ ತೊಗೊಂಡು ಅಲ್ಲಿ ಹೋದರೆ ಹಿಂಗೆ ಈ ಥರ ಮೂವ್ ಮಾಡಿದರೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಮೂವ್ ಆಗ್ತಿರುತ್ತೆ. ಈಗ ಇಲ್ಲೊಂದು ಯೆಲ್ಲೋ ಕಲರ್ ಸೆಲೆಕ್ಟ್ ಆಗಿದೆ ನೋಡಿ, ಅದು ನನಗೆ ಬಾಯ್ಲ್ ಆಗ್ತಿರುವಂಥ ಪಾರ್ಟ್, ಬೇಕಾಗಿರುವಂಥ ಪಾರ್ಟ್. ನಾನು ಅದನ್ನೇನೂ ಮಾಡ್ತಾ ಇಲ್ಲ, ಇಲ್ಲಿ ಸರಿಸಿದೆ ನೋಡಿ ಈ ಥರ. ಈಗ ಈ ಪಾರ್ಟು ನನಗೇನಿದು ವೇಸ್ಟ್, ಇದು ನಾನು ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಬೇಡಾಗಿರೋ ಕ್ಲಿಪ್ ಸೆಲೆಕ್ಟ್ ಆಗಿದೆ, ಜಸ್ಟ್ ಡೈರೆಕ್ಟ್ ಡಿಲೀಟ್ ಆಪ್ಷನ್ ಕೊಟ್ಟರೆ ಆ ಪಾರ್ಟ್ ನಮ್ಗೆ ಹೋಗಿಬಿಡುತ್ತೆ. ಹಾಗೂ ಬೈ ಚಾನ್ಸ್ ನಮಗೇನಾದರೂ ಡಿಲೀಟ್ ಆಗಿರೋ ಪಾರ್ಟೇ ಬೇಕಾಗಿತ್ತು, ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಆಯಿತು, ಅಥವಾ ಅದರಲ್ಲಿ ಇನ್ನೊಂದು ಏನೋ ಒಂದು ಇನ್ಫಾರ್ಮೇಷನ್ ಇತ್ತು, ಹೋಗಿತ್ತು, ವಿಡಿಯೋ ಹೋಗಿತ್ತು ಅಂದರೆ ಅದನ್ನು ನಾವು ಮತ್ತೆ ಅದನ್ನು ವಾಪಸ್ ತೊಗೋಬೋದು. ಹೇಗೆ ಅಂತಂದರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಿರುವಂಥ ಲೆಫ್ಟ್ ಏರೋ ಮಾರ್ಕ್ ಇದೆ ಅಲ್ವಾ, ಟರ್ನ್ ಮಾರ್ಕ್ ಇದೆ, ಲೆಫ್ಟ್ ಟರ್ನ್ ಮಾರ್ಕ್, ಇದನ್ನು ಕ್ಲಿಕ್ ಮಾಡೋದ್ರಿಂದ ನೋಡಿ ಡಿಲೀಟ್ ಆಗಿರೋ ವಿಡಿಯೋ ಅಂಡು ಡಿಲೀಟ್ ಕ್ಲಿಪ್ ಬಂದುಬಿಡುತ್ತೆ. ಡಿಲೀಟ್ ಆಗಿರುವಂಥ ಕ್ಲಿಪ್ ವಾಪಸ್ ನಮಗೆ ಸಿಕ್ಬಿಡುತ್ತೆ. ಓಕೆ, ಸೊ ಮತ್ತೆ ಈಗ ಅದನ್ನು ಡಿಲೀಟ್ ಮಾಡ್ತೀನಿ. ನೋಡಿ ಡಿಲೀಟ್ ಮಾಡಿದೆ. ಮತ್ತೆ ಬೇಕನ್ನಿಸಿದ್ರೆ ಇಲ್ಲಿ ಕಾಣಿಸ್ತಿರುವಂಥ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಪಾರ್ಟ್ನ ನಾನು ಜಸ್ಟ್ ಮತ್ತೆ ಕ್ಲಿಕ್ ಮಾಡೋದ್ರಿಂದ ಅದು ಬಂದುಬಿಡುತ್ತೆ. ಏನೂ ಟೆನ್ಷನ್ ತೊಗೊಳ್ಳೋದಿರಲ್ಲ. ಬೈ ಚಾನ್ಸ್ ಬೇಕಾಗಿರುವಂಥ ಕ್ಲಿಪ್ಸೇ ನಮಗೆ ಡಿಲೀಟ್ ಆದರೂ ನಾವು ಅಂಡು ಅಂತ ಕೊಟ್ಬಿಟ್ಟು, ಅಂಡು ನೀವು ಅಗೇನ್ ಪದೇ ಪದೇ ಅಂಡು ಕೊಡ್ತಾಯಿದ್ರೆ ಎಲ್ಲಿವರೆಗೂ ನೀವು ಎಡಿಟ್ ಮಾಡಿದ್ರಿ, ಎಲ್ಲಿವರೆಗೂ ಸ್ಪ್ಲಿಟ್ ಮಾಡಿದ್ರಿ, ಪ್ರತಿಯೊಂದು ಆ್ಯಡ್ ಆಗ್ತಾ ಹೋಗುತ್ತೆ ಮತ್ತೆ ಮತ್ತೆ. ಫಸ್ಟ್ ಬಿಗಿನಿಂಗಿಂದ ಹಿಡಿದು ನಿಮಗೆಲ್ಲೋ ಡಿಲೀಟ್ ಆಗಿರೋದು ಫಸ್ಟಲ್ಲೇ ಡಿಲೀಟ್ ಆಗಿ ಹೋಗಿತ್ತು, ಅದಾದಮೇಲೆ ನೀವು ಸಿಕ್ಕಾಪಟ್ಟೆ ಎಡಿಟ್ ಮಾಡಿದ್ರಿ ಕೂಡ ಇದನ್ನು ನಾವು ಈ ಮಾರ್ಕ್ನ ನಾವು ಪದೇ ಪದೇ ಕ್ಲಿಕ್ ಮಾಡೋದ್ರಿಂದ ಎಲ್ಲ ಪಾರ್ಟ್ಸು ಮತ್ತೆ ನಮಗೆ ಹೇಗಿತ್ತು ವಿಡಿಯೋ ಹಾಗೆ ವಾಪಸ್ ಬರುತ್ತೆ. ಓಕೆ, ಇವಾಗ ನನಗೆ ಈ ಪಾರ್ಟ್ ಬೇಡ ಆಗಿರೋದ್ರಿಂದ ಇದನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಿಮಗೆ ಹೇಗೆ ಎಡಿಟ್ ಮಾಡೋದು, ಬೇಡಾಗಿರೋ ಪಾರ್ಟ್ ಡಿಲೀಟ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಈಗ ನಾನು ಉಳಿದಿರೋ ಅಂಥ ಏನದು ಆಪ್ಷನ್ಸ್ನ ಯೂಸ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಈಗ ನೋಡಿ ನಾನು ಇಲ್ಲಿ ಟೀ ಸೋಸ್ತಾ ಇದ್ದೀನಿ. ಈ ಪಾರ್ಟಿಗೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಗ್ರೀನ್ ಟೀನ ನಾನು ಸೋಸ್ಕೊಳ್ತಾ ಇದ್ದೀನಿ. ಈ ಪಾರ್ಟ್ಗೆ ನಾನೀಗ ಅದು ಕಲರ್ ನೋಡಿ ನಾರ್ಮಲ್ ಡಲ್ ಕಾಣಿಸ್ತಿದೆ. ಈಗ ಫಿಲ್ಟರ್ ಹಾಕ್ಕೊಳ್ಳೋದ್ರಿಂದ ಅದರಲ್ಲಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಓಕೆ, ಫುಲ್ ಈ ಪಾರ್ಟ್ಗೆ ನಾನು ಫಿಲ್ಟರ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಕೆಳಗೆ ಒಂದು ಫಿಲ್ಟರ್ ಅಂತ ನಮಗೆ ಆಪ್ಷನ್ ಸಿಗುತ್ತೆ. ಓಕೆ, ಇದನ್ನು ನಾನು ಕ್ಲಿಕ್ ಮಾಡೋದ್ರಿಂದ ಇಲ್ಲಿ ಸಾಕಷ್ಟು ನಮಗೆ ಫಿಲ್ಟರ್ ಆಪ್ಷನ್ ಸಿಗುತ್ತೆ. ಓಕೆ, ಇದ್ರ ಮೇಲೆ ಜಸ್ಟ್ ನಾವು ಚೂಸ್ ಮಾಡ್ತಾ ಹೋಗಬೇಕು. ಅದು ನಮ್ಗೆ ಅಲ್ಲಿ ಕಲರ್ ಚೇಂಜ್ ಆಗೋದು. ಒರಿಜಿನಲ್ ಇದ್ದಾಗ ಈ ಥರ ಇದೆ ಕಲರು. ಇವಾಗ ನೋಡಿ ಅದು ಒರಿಜಿನಲ್ ಫಿಲ್ಟರಲ್ಲಿ ಇದೆ, ಅಂದರೆ ನಾವು ವಿಡಿಯೋ ಮಾಡುವಾಗ ಯಾವ ಕಲರ್ ಇತ್ತು ಅದಿರುತ್ತೆ. ನಮಗೆ ಕಲರ್ ಚೇಂಜ್ ಮಾಡ್ಕೋಬೇಕಿತ್ತು ಅಂದರೆ ಇಲ್ಲಿ ಈಗ ನೆಕ್ಸ್ಟು ಇಲ್ಲಿ ಚೂಸ್ A1 A2 ಈ ಥರ ಎಲ್ಲ ಇದೆ ನೋಡಿ. ಕಲರಲ್ಲಿ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ನಾನು A1 ಕೊಟ್ಟಾಗ ಕಲರ್ ನೋಡಿ ಗ್ರೀನ್ ಇದ್ದಿದ್ದು ಈಗ ಫಿಲ್ಟರ್ ಹಾಕಿದ ಕಲರ್ ಚೇಂಜ್ ಆಯಿತು. ನೆಕ್ಸ್ಟು ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಲ್ವಾ, ಡಲ್ ಅನ್ನಿಸ್ತಿದೆ. ನಾನು ಬೇರೆ ಫಿಲ್ಟರ್ ಹಾಕ್ಕೋಬೋದು, ಇಲ್ಲಿ ನೆಕ್ಸ್ಟಲ್ಲಿ ಇರುವಂಥ ಬೇರೆ ಫಿಲ್ಟರ್ನ ಹಾಕ್ಕೋಬೋದು. ಇದೇ ಥರ ನಮಗೆ ಸಾಕಷ್ಟು ಆಪ್ಷನ್ಸ್ ಇದೆ, ಯಾವುದು ಮ್ಯಾಚ್ ಆಗುತ್ತೆ ನೋಡಿ. A5 ಅನ್ನೋದನ್ನು ನಾನು ಕೊಟ್ಟಾಗ ಕಲರ್ ತುಂಬ ಬ್ರೈಟಾಗಿ ತುಂಬ ಚೆನ್ನಾಗಿ ಬಂತು. A6 ಕೊಟ್ಟಾಗ ಲೈಟಾಗಿ ಬಂತು. C1 ಕೊಟ್ಟಾಗ ತುಂಬ ಚೆನ್ನಾಗಿ ಗ್ರೀನಾಗಿ ಕಾಣಿಸ್ತಾ ಇದೆ. ಈ ಥರ ನಾನು ಫಿಲ್ಟರ್ ನಮಗೆ ಯಾವುದು ಮ್ಯಾಚ್ ಆಗುತ್ತೆ ಆ ಟೈಮ್ಗೆ ಅದನ್ನು ನಾನು ಚೂಸ್ ಮಾಡಿಕೊಂಡು ನೆಕ್ಸ್ಟ್ ಈ ಫಿಲ್ಟರ್ ಮೇಲ್ಗಡೆನೇ ಅದರ ಜೊತೆಲೇ ಅಡ್ಜಸ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದನ್ನು ನಾನು ಕ್ಲಿಕ್ ಮಾಡ್ತೀನಿ ಈಗ. ಓಕೆ, ಇಲ್ಲಿ ನಮಗೆ ಬ್ರೈಟ್ನೆಸ್, ವಿಡಿಯೋಗೆ ಬ್ರೈಟ್ನೆಸ್ ಕೊಟ್ಕೋಬೋದು, ಎಕ್ಸ್ಪೋಸರ್ ಇರುತ್ತೆ, ಕಾಂಟ್ರಾಸ್ಟ್ ಇರುತ್ತೆ. ಅಂದರೆ ಕಲರ್ ನಮಗೆ ಅಲ್ಲಿ ಆಲ್ರೆಡಿ ವಿಡಿಯೋದಲ್ಲಿ ತುಂಬ ಗ್ರೀನ್ ಕಾಣಿಸ್ತಾ ಇತ್ತು, ತುಂಬ ಬ್ರೈಟಾಗಿತ್ತು ಅಂದರೆ ಅದರ ಅಪೋಸಿಟ್ ಕಾಂಟ್ರಾಸ್ಟ್ ಆಗುತ್ತೆ. ಈಗ ತೋರಿಸ್ತೀನಿ ನೋಡಿ. ಎಕ್ಸ್ಪೋಸರ್ ಕೊಟ್ಟು ಇಲ್ಲಿ ಕೆಳಗಡೆ ಕಾಣಿಸ್ತಿರುವಂಥ ಈ ಎರೋ ಮಾರ್ಕಿಂದ ಇದನ್ನು ಹೀಗೆ ಜಸ್ಟ್ ಹಿಂಗೆ ಸರಿಸ್ತಾ ಹೋಗಬೇಕು. ಅಲ್ಲಿ ನೋಡಿ ವಿಡಿಯೋದಲ್ಲಿ ಎಷ್ಟು ಬ್ರೈಟ್ನೆಸ್ ಚೇಂಜ್ ಆಗ್ತಾ ಇದೆ, ವಿಡಿಯೋ ನೋಡ್ತಾ ಇರಿ ನೋಡಿ. ಅಲ್ಲಿ ನಾನು ಸೋಸೋದು ತೊಗೊಂಡಿದ್ದೀನಲ್ವ, ಅದು ಕಾಣಿಸ್ತಾನೆ ಇಲ್ಲ 100% ಮಾಡಿದಾಗ. ನಮಗೆ ಜಾಸ್ತಿ ಅವಶ್ಯಕತೆ ಇರಲ್ಲ ಎಕ್ಸ್ಪೋಸರ್ ಎಲ್ಲ.
ಜಸ್ಟ್ 1 ಟು ಅಷ್ಟೇ +5 +2 ಅಂತ ಇಟ್ಕೊಳ್ಳೋದ್ರಿಂದ ಸಾಕು. ಹೆವಿ ಬ್ರೈಟ್ನೆಸ್ ಇದ್ದರೆ ವಿಡಿಯೋ ನೋಡುವಾಗ ಏನೂ ಕಾಣಿಸಲ್ಲ. ಹಾಗಾಗಿ ನೆಕ್ಸ್ಟ್ ಇದನ್ನು ಹಿಂಗೆ ಸರಿಸ್ಕೊಂಡು ಹೋದರೆ ಇಲ್ಲಿ ಮೇಲ್ಗಡೆ ತುಂಬ ಆಪ್ಷನ್ ಇದೆ. ಇಲ್ಲಿ ಬ್ರೈಟ್ನೆಸ್ ಅಂತ ಇದೆ. ಬ್ರೈಟ್ನೆಸ್ ನಾವು ಕೊಡಬೇಕು ಅಂತ ಇದ್ದಾಗ ಇದನ್ನು ಜಸ್ಟ್ ಹೀಗೆ ಮೂವ್ ಮಾಡಿದರೆ ಸಾಕು. ನೋಡಿ ಇಲ್ಲಿ ನಮಗೆ ಪ್ಲಸ್ ಎಷ್ಟಾಗ್ತಿದೆ ಅಂತ ತೋರಿಸ್ತಿರುತ್ತೆ. ಅದನ್ನು ನೋಡಿಕೊಂಡು ನಾವು ಮಾಡ್ಕೊಳ್ತಾ ಹೋಗಬೇಕು. ವಿಡಿಯೋದಲ್ಲಿನೂ ಒಂದ್ಸರಿ ಈಗ ವಿಡಿಯೋದಲ್ಲಿ ನೋಡಿ ಬ್ರೈಟ್ನೆಸ್ ಜಾಸ್ತಿ ಮಾಡ್ತಾ ಇದ್ದೀನಿ. ಆ ಗ್ರೀನ್ ಇದ್ದಿದ್ದು ಡಲ್ ಆಗ್ತಾ ಬರುತ್ತೆ ಜಾಸ್ತಿ ಬ್ರೈಟ್ನೆಸ್ ಕೊಟ್ಟಾಗ. ಓಕೆ, ಆ ಥರ. ಅಂದರೆ ಇಲ್ಲಿ ನಂಬರ್ ಕೂಡ ನೋಡಿ ಈಗ ಜಾಸ್ತಿ 100ವರೆಗೂ ಹೋಗ್ತಾ ಇದೆ. ಅಷ್ಟು ಬೇಡ ಅಲ್ವಾ? ಮತ್ತು ಅದನ್ನು ಹಿಂಗೆ ಬ್ಯಾಕ್ ಸೈಡ್ ತೊಗೊಳ್ತಾ ಹೋಗೋದ್ರಿಂದ ನಮಗದು ನೋಡಿ. ನಾನು ಜಸ್ಟ್ ಈಗ ಎಷ್ಟು ಇಟ್ಕೊಳ್ತೀನಿ, 1 2 ಸಾಕು, ಅಥವಾ 4 ಇಷ್ಟೇ ಬ್ರೈಟ್ನೆಸ್ ಇಟ್ಕೊಳ್ಳೋದ್ರಿಂದ ತುಂಬ ಕ್ಲಿಯರಾಗಿ ಇರುತ್ತೆ ವಿಡಿಯೋ. ಸೊ ಅದೇ ಥರ ಇಲ್ಲಿ ಸಾಕಷ್ಟು ಎಲ್ಲ ಥರ ಆಪ್ಷನ್ ಇದೆ. ಎಲ್ಲವನ್ನು ನೀವು ಚೂಸ್ ಮಾಡಿ ನೋಡ್ಕೋಬೋದು. ನೆಕ್ಸ್ಟ್ ಎಲ್ಲ ನಾವೀಗ ಫಿಲ್ಟರ್ ಹಾಕಿ ಎಷ್ಟು ಬ್ರೈಟ್ನೆಸ್ ಬೇಕು ಎಲ್ಲ ಹಾಕಿದೆ. ಈಗ ಇಲ್ಲಿ ಕೆಳಗಡೆ ಇರುವಂಥ ರೈಟ್ ಮಾರ್ಕ್ನ ನಾನು ಕ್ಲಿಕ್ ಮಾಡ್ತೀನಿ. ಈಗ ಆ ಪಾರ್ಟಿಗೆ ಫಿಲ್ಟರ್ ಸೆಲೆಕ್ಟ್ ಆಯಿತು. ಸೊ ಟೋಟಲ್ ಆಗಿ ಇದೇ ಥರ ನೋಡಿ, ಅದು ಕಲರ್ ಚೇಂಜ್ ಆಯಿತು. ಹೀಗೆ ನೆಕ್ಸ್ಟ್ ನೀವೀಗ ನೋಡ್ಬೋದು, ಇಲ್ಲಿ ನಾನು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಎಲ್ಲದಕ್ಕೂ ಇದರಲ್ಲಿರುವಂಥ ಆಪ್ಷನ್ಗಳು ಏನಿದೆ, ಹಾಗೆಯೇ ವಿಡಿಯೋ ನಾವು ಝೂಮ್ ಕೂಡ ಮಾಡ್ಕೋಬೋದು ಇದರಲ್ಲಿ. ಈಗ ನೋಡಿ, ಇಷ್ಟಕ್ಕೆ ನಾನು ಇಷ್ಟೇ ವಿಡಿಯೋನ ಇಟ್ಕೊಂಡು ಅಲ್ಲಿ ಗ್ರೀನ್ ಟೀ ತೋರಿಸ್ತಾ ಇದ್ದೀನಿ ಅಲ್ವಾ, ಅಲ್ಲಿಗೆ ನಾನು ಏನು ಮಾಡ್ತೀನಿ, ಝೂಮ್ ಮಾಡೋದಕ್ಕೋಸ್ಕರ ನಿಮಗೆ ತೋರಿಸೋದಕ್ಕೆ ಇಲ್ಲಿ ಸ್ಪ್ಲಿಟ್ ಮಾಡ್ತೀನಿ. ಸ್ಪ್ಲಿಟ್ ಮಾಡಿದೆ, ಆ ಒಂದೇ ಪಾರ್ಟ್ನೇ ತೊಗೊಂಡೆ. ಈಗ ಅದು ಕೆಳಗಿದೆ ಅಲ್ವಾ, ಇದನ್ನು ನಾವೀಗ ಇನ್ನೂ ಸ್ವಲ್ಪ ಝೂಮ್ ಆಗಿ ಹತ್ತಿರದಲ್ಲಿ ಕಾಣಬೇಕು ಅಂತಂದರೆ ಏನು ಮಾಡಬೇಕು ಅಂತ ಇಲ್ಲಿ ತೋರಿಸ್ತೀನಿ. ಕೆಳಗಡೆ ನೋಡಿ, ಈಗ ಈ ಕೆಳಗಡೆ ಸರಿಸ್ತಾ ಹೋದಾಗ ಇಲ್ಲಿ ನಮಗೆ ಒಂದು ಕ್ರಾಪ್ ಅಂತ ಆಪ್ಷನ್ ಸಿಗುತ್ತೆ. ವಿಡಿಯೋ ನಾವು ಇಲ್ಲಿ ಕ್ರಾಪ್ ಮಾಡ್ಕೋಬೋದು. ಈ ಕ್ರಾಪ್ ಕೊಟ್ಟಾಗ ನಮಗೆ ಇಲ್ಲಿ ಇದನ್ನು ಹೀಗೆ ಕ್ರಾಪ್ ಮಾಡಿದ್ವಿ ಅಂದರೆ ನನಗೆ ಈ ಹ್ಯಾಂಡ್ ಕಾಣಿಸ್ತಿದೆ ಅಲ್ವಾ, ಈಗ ಈ ಹ್ಯಾಂಡ್ ಬೇಡ. ನೋಡಿ, ವಿಡಿಯೋ ನಮಗೆ ತುಂಬ ಝೂಮ್ ಆಗಿ ಬರ್ತಾ ಇದೆ. ಹತ್ತಿರದಲ್ಲಿ ಬಂತು ಅದು ನಮಗೆ ಕಪ್. ಈಗ ಇದನ್ನು ಸೆಲೆಕ್ಟ್ ಮಾಡೋದ್ರಿಂದ ಆವಾಗಲೇ ನೀವು ನೋಡಿದ್ರಿ ಫುಲ್ ನೆಲದ ಮೇಲೆ ಇತ್ತು, ಈಗ ಎಷ್ಟು ಹತ್ತಿರದಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿರುವಂಥ ಕ್ರಾಪ್ ಬಟನ್ನ ಯೂಸ್ ಮಾಡಿಕೊಂಡು ನಾವು ಇದನ್ನು ಮಾಡ್ಬೋದು. ಈಗ ನಾನು ಮುಂದೆ ಹೋಗ್ತೀನಿ. ಇಲ್ಲಿ ನಾನೀಗ ಕರ್ರಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾವು ಟೆಕ್ಸ್ಟ್ ಕೊಡೋದು ಹೇಗೆ, ಈಗ ಏನನ್ನಾದರೂ ನಾವು ಅಲ್ಲಿ ಬರಿಬೇಕಾಗಿತ್ತು ಅಂದರೆ ಟೆಕ್ಸ್ಟ್ ಕೊಡೋದು ಹೇಗೆ ಅಂತ ಈ ಪಾರ್ಟಲ್ಲಿ ನೋಡೋಣ. ಇಲ್ಲಿ ನೋಡಿ, ನಾನು ಇದಕ್ಕೆ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಾನೀಗ ಅದು ಸೊಪ್ಪು ಯಾವುದು ಅಂತ ಕ್ಲಿಯರಾಗಿ ಗೊತ್ತಾಗಲ್ಲ ಅಲ್ವಾ ಒಂದೊಂದು ಸರಿ. ಸೊ ಟೆಕ್ಸ್ಟ್ ಕೊಡಬೇಕಿತ್ತು ಅಂದರೆ ಇಲ್ಲಿ ಮೇಲ್ಗಡೆ ನಮಗೆ 3 ಆಪ್ಷನ್ ಕಾಣಿಸ್ತಾ ಇದೆ. ಸೆಕೆಂಡ್ ಒನ್ ನೋಡಿ, T+ ಅಂತ ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ಈಗ ಕ್ಲಿಕ್ ಮಾಡಿದಾಗ ನನಗೆ ಇಲ್ಲಿ ಟೆಕ್ಸ್ಟ್ ಅಂತ ಬರುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು ಟಿ ಅಂತ ಇದೆ. ಸೊ ಇಲ್ಲಿ ಬರೆದಿದೆ, ನೀವು ಓಪನ್ ಮಾಡಿದಾಗ ಗೊತ್ತಾಗುತ್ತೆ. ಟೆಕ್ಸ್ಟ್ ಅಂತ ಇದ್ರ ಮೇಲೆ ಟಿ ಇದೆ ಅಲ್ವಾ, ಕೆಳಗಡೆ ಟೆಕ್ಸ್ಟ್ ಅಂತ ಬರೆದಿದೆ. ಕೆಳಗಡೆ ಟೆಕ್ಸ್ಟ್ ಅಂತ ಬರೆದಿದೆ. ಇಲ್ಲಿ ಒಂದು SRT ಫೈಲ್ಸ್ ಅಂತ ಬರೆದಿದೆ. SRT ಫೈಲ್ ಮೀನ್ಸ್ ನಾವು ಆಲ್ರೆಡಿ ಏನಾದರೂ ಡಾಕ್ಯುಮೆಂಟ್ಸ್ ಬರೆದು ಇಟ್ಕೊಂಡಿದ್ರೆ ಅದನ್ನು ನಾವು ಅಲ್ಲಿ ಸೇರಿಸ್ಬೇಕು ಅಂದರೆ ಅದನ್ನು ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಬರೆದಿಟ್ಕೊಂಡಿರೋದು ನಮ್ಗೆ ಸಿಗುತ್ತೆ. ಬಟ್ ನಾನು ಇಲ್ಲಿ ನಿಮಗೆ ಇದರಲ್ಲೇ ಟೆಕ್ಸ್ಟ್ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನಾನು ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಹೆಡ್ಡಿಂಗ್ ಕೊಡಬೇಕಾ ಅಥವಾ ಸಬ್ ಹೆಡ್ಡಿಂಗಾ ಅಥವಾ ನಾರ್ಮಲ್ ಬಾಡಿ ಟೆಕ್ಸ್ಟ್ ಕೊಡಬೇಕಾ ಅಂತ ಇಲ್ಲಿ ಕೇಳುತ್ತೆ. ನಾನು ಯೂಶ್ವಲಿ ಥರ್ಡ್ ಆಪ್ಷನ್ ಇದೆ, ಆ್ಯಡ್ ಲಿಟಲ್ ಬಿಟ್ ಆಫ್ ಬಾಡಿ ಟೆಕ್ಸ್ಟ್ ಅಂತ ಬರೆದಿದೆ. ಇದನ್ನು ನಾನು ಚೂಸ್ ಮಾಡ್ಕೋತೀನಿ. ನೋಡಿ, ಇವಾಗ ಈ ಥರ ಬರುತ್ತೆ. ಇಲ್ಲಿ ನಾನು ಟೆಕ್ಸ್ಟ್ ಏನು ಬೇಕು ಅದನ್ನು ನಾನು ಬರಿಬೇಕಿರುತ್ತೆ. ಈಗ ನಾನಲ್ಲಿ ಮೇಥಿ ಸೊಪ್ಪು ಅಂತ ಬರಿತೀನಿ. ಮೇಥಿ ಲೀವ್ಸ್ ಬರೆದೆ. ಸೊ ಬೈ ಚಾನ್ಸ್ ನಮಗೆ ಕನ್ನಡದಲ್ಲಿ ಬೇಕಾಗಿತ್ತು ಅಂದರೆ ನಮ್ಮದು ಮೊಬೈಲಲ್ಲಿ ಆಲ್ರೆಡಿ ಇಲ್ಲಿ ತೋರಿಸುತ್ತೆ. ಕೆಲವೊಂದು ಮೊಬೈಲ್ಗಳಲ್ಲಿ ಇರುತ್ತೆ, ಕೆಲವೊಂದು ಮೊಬೈಲಲ್ಲಿ ಇರಲ್ಲ. ಮೊಬೈಲಲ್ಲೇ ಆಲ್ರೆಡಿ ನಮಗೆ ಇಲ್ಲಿ ಟ್ರಾನ್ಸ್ಲೇಟರ್ ಅಂತ ಕೆಳಗಡೆ ಏನು ಕೀಬೋರ್ಡ್ ಕಾಣಿಸ್ತಿರುತ್ತಲ್ವ,
ಈ ಜಾಗದಲ್ಲಿ ನಮಗೆ ಟ್ರಾನ್ಸ್ಲೇಟರ್ ಇರುತ್ತೆ. ಕನ್ನಡದಲ್ಲಿ ಬರಿಬೇಕಿದ್ರೆ ಇದು ಮೊಬೈಲಲ್ಲಿ ಇರುವಂಥ ಆಪ್ಷನ್ ಇದು ಟ್ರಾನ್ಸ್ಲೇಟರ್. ಇದು ಆ್ಯಪಲ್ಲಿ ಎಡಿಟಿಂಗ್ ಆ್ಯಪಲ್ಲಿ ಇರಲ್ಲ, ಮೊಬೈಲಲ್ಲಿ ಮಾತ್ರ ಇರುತ್ತೆ. ಈಗ ನಾನಿಲ್ಲಿ ಟ್ರಾನ್ಸ್ಲೇಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಡೇಟಾ ಆಫ್ ಇದೆ ಅಂತ ಹೇಳ್ತಾ ಇದೆ. ಡೇಟಾ ಆನ್ ಇದ್ದರೆ ಮಾತ್ರ ನಾವು ಟ್ರಾನ್ಸ್ಲೇಟರ್ ಯೂಸ್ ಮಾಡೋಕ್ಕಾಗುತ್ತೆ. ಡೇಟಾ ಆನ್ ಮಾಡ್ಕೋತೀನಿ. ಅದನ್ನೇ ಮೇಥಿ ಲೀವ್ಸ್ ಅಂತ ಇದ್ದಿದ್ದನ್ನೇ ನಾನು ಕನ್ನಡದಲ್ಲಿನೇ ಬರಿತೀನಿ. ಈಗ ಮೆಂತೆ, ಇಂಗ್ಲೀಷ್ ಟು ಕನ್ನಡ ಅಂತ ಇದೆ. ಮೆಂತೆ ಸೊಪ್ಪು. ಓಕೆ, ಇಲ್ಲಿ ನಾನು ಮೆಂತ್ಯ ಸೊಪ್ಪು ಅಂತ ಬರೆದೆ, ಅದು ಟ್ರಾನ್ಸ್ಲೇಟ್ ಆಗಿ ಅಲ್ಲಿ ಮೆಂತ್ಯ ಸೊಪ್ಪು ಅಂತ ಆಯಿತು. ಈಗ ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟು ಅಲ್ಲೇ ಅದ್ರ ಮೇಲೇ ಕ್ಲಿಕ್ ಮಾಡಿ ಎಡಿಟ್ ಆಪ್ಷನ್ ಸಿಗುತ್ತೆ ನಮಗೆ. ಈ ಟೆಕ್ಸ್ಟ್ಗೆ ನಾವು ಕಲರ್ ಹಾಕ್ಕೊಳ್ಬೇಕಿರುತ್ತಲ್ವ, ಇಲ್ಲಿ ನಮಗೊಂದು ರೌಂಡ್ ಕಲರ್ ಬಾಕ್ಸ್ ಕಾಣಿಸುತ್ತೆ. ಫಾಂಟ್ ಸ್ಟೈಲ್ ಯಾವ್ದು ಬೇಕು, ಟೆಕ್ಸ್ಟ್ ಸ್ಟೈಲ್ ಯಾವ್ದು ಬೇಕು, ಪ್ರತಿಯೊಂದು ನಮಗಿಲ್ಲಿರುತ್ತೆ. ಈಗ ನಾನು ಫಸ್ಟು ಕಲರ್ನ ಚೂಸ್ ಮಾಡ್ಕೋತೀನಿ. ಕಲರ್ ಕೊಟ್ಟ ತಕ್ಷಣ ಇಲ್ಲಿ ನಮಗೆ ಬರುತ್ತೆ ಆ ಟೆಕ್ಸ್ಟಿಗೆ ಫಸ್ಟು ಟೆಕ್ಸ್ಟ್ ಕಲರ್ ಯಾವ್ದು ಕೊಡಬೇಕು. ಟೆಕ್ಸ್ಟ್ಗೆ ನಾನೀಗ ಪಿಂಕ್ ಕಲರ್ ಕೊಡ್ತೀನಿ. ಅದು ನಮ್ಗೆ ಅಷ್ಟು ಬ್ರೈಟಾಗಿ ಕಾಣಿಸ್ತಾ ಇಲ್ಲ ಅಲ್ವಾ, ಅದಕ್ಕೆ ನಾನು ಬ್ಯಾಕ್ಗ್ರೌಂಡ್ ಅಂತ ಇಲ್ಲಿ ಕೆಳಗೆ ಆಪ್ಷನ್ ಇದೆ. ಈ ಬ್ಯಾಕ್ಗ್ರೌಂಡ್ನ ಚೂಸ್ ಮಾಡ್ಕೊಳ್ಳೋದ್ರಿಂದ ಬ್ಯಾಕ್ಗ್ರೌಂಡ್ ಈಗ ನಿಮ್ಗೆ ಚೇಂಜಸ್ ಕಾಣಿಸುತ್ತೆ. ಇಲ್ಲೂ ನೋಡ್ತಾ ಇರಿ, ಇಲ್ಲೂ ನೋಡ್ತಾ ಇರಿ. ಈಗ ನಾನು ಬ್ಯಾಕ್ಗ್ರೌಂಡ್ ವೈಟ್ ಹಾಕಿದೆ. ವೈಟ್ ಹಾಕಿದ ತಕ್ಷಣ ನಾನು ಮೇಥಿ ಲೀವ್ಸ್ ಮೆಂತ್ಯ ಸೊಪ್ಪು ಅಂತ ಬರೆದಿದ್ದೀನಿ. ಓಕೆ, ಅದನ್ನು ನಾನು ಈಗ ದಪ್ಪ ಮಾಡ್ಕೋಬೇಕಿದೆ. ಈಗ ನೀವು ನೋಡ್ಬೋದು ಮೆಂತ್ಯ ಸೊಪ್ಪು ಅಂತ ನಾನು ಇಲ್ಲಿ ಬರೆದಿರೋದು ಕಾಣಿಸ್ತಿದೆ. ಆ ಟೆಕ್ಸ್ಟ್ನ ನಾನು ಸ್ವಲ್ಪ ದಪ್ಪ ಅಕ್ಷರದಲ್ಲಿ ತೋರಿಸೋದಕ್ಕೋಸ್ಕರ ಇಲ್ಲಿ ಎ ಅನ್ನೋ ಆಪ್ಷನ್ನ ನಾನು ಚೂಸ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ನಮಗೆ ಬೋಲ್ಡ್ ಅಂತ ಆಪ್ಷನ್ ಸಿಗುತ್ತೆ. ಟೆಕ್ಸ್ಟ್ ನಮಗೆ ಇಲ್ಲಿ ಬಿ ಇದೆ ಅಲ್ವಾ, ಈ ಬಿ ಕೊಡೋದ್ರಿಂದ ನಮಗೆ ಅದು ದಪ್ಪನಾಗಿ ಟೆಕ್ಸ್ಟ್ ಬರ್ತಾ ಹೋಗುತ್ತೆ. ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಫ್ ಅಂತ ಇದೆಯಲ್ಲ ಫಾಂಟ್ ಅಂತ, ಸೊ ಫಾಂಟ್ ಸ್ಟೈಲ್ ನಾವು ಇಲ್ಲಿ ಯಾವುದನ್ನಾದರೂ ಚೂಸ್ ಮಾಡ್ಕೋಬೋದು. ಈಗ ನಾನು ಇದನ್ನು ಚೂಸ್ ಮಾಡ್ಕೊತಾ ಇದ್ದೀನಿ. ನೀವು ಅಲ್ಲಿ ನೋಡ್ಬೋದು ಅಕ್ಷರ ಚೇಂಜ್ ಆಯಿತು. ಈಗ ನೋಡಿ ಎಷ್ಟು ತಿಕ್ಕಾಗಿದೆ ಅಲ್ವಾ. ನಾನಿಲ್ಲಿ ಬೇರೆ ತೊಗೊಳ್ತೀನಿ. ನೋಡಿ ಈ ಥರ ಇರೋದನ್ನು ಚೂಸ್ ಮಾಡ್ತೀನಿ. ಅಲ್ಲಿ ಅದೇ ಥರ ಆಯಿತು. ಸೊ ಅದೇ ಥರ ನಮಗೆ ಯಾವುದು ಬೇಕು ಅದನ್ನು ನಾವು ಚೂಸ್ ಮಾಡ್ಕೋಬೋದು. ಓಕೆ, ಈಗ ಸೆಲೆಕ್ಟ್ ಮಾಡಿದೆ. ಇಲ್ಲಿ ನಮಗೆ ಇದರಲ್ಲಿ ಏನೋ ಕಲರ್ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತು ಅಂತ ಇಟ್ಕೊಳ್ಳಿ. ಮತ್ತು ಅದ್ರ ಮೇಲೇ ಟಚ್ ಮಾಡೋದ್ರಿಂದ ನಮಗೆ ಇದೆಲ್ಲ ಸ್ಕ್ರೀನ್ ಓಪನ್ ಆಗಿಬಿಡುತ್ತೆ. ಕಲರ್ ಫಾಂಟ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅದರಲ್ಲಿ ನಾವು ಹೋಗ್ಬಿಟ್ಟು ಏನು ಬೇಕೋ ಅದನ್ನು ನಾನು ಚೇಂಜ್ ಮಾಡ್ಕೋಬೋದು. ಓಕೆ, ಇದನ್ನು ಸೆಲೆಕ್ಟ್ ಮಾಡಿ ಇದು ನನಗೆ ಎಲ್ಲಿ ಬೇಕೋ ಅಲ್ಲಿಗೆ ಮೂವ್ ಆಗುತ್ತೆ. ವಿಡಿಯೋ ಮಧ್ಯದಲ್ಲಿದ್ದರೆ ನಮಗೇನು ವಿಡಿಯೋ ಕಾಣಿಸಲ್ಲ ಅಲ್ವಾ. ಸೊ ಇದನ್ನು ನಾನು ಸೈಡಲ್ಲಿ ಇಡೋದಕ್ಕೆ ಇಷ್ಟಪಡ್ತೀನಿ. ಸೈಡಲ್ಲಿ ಇದನ್ನು ತೊಗೊಂಬಂದು ಮೂವ್ ಮಾಡ್ಬೋದು. ಆಮೇಲೆ ಇದನ್ನು ಡ್ರ್ಯಾಗ್ ಮಾಡ್ಬೋದು. ಡ್ರ್ಯಾಗ್ ಮಾಡಿ ತುಂಬ ದೊಡ್ಡದಾಗಿ ಎಷ್ಟು ದೊಡ್ಡ ಟೆಕ್ಸ್ಟ್ ಬೇಕು ಅಷ್ಟು ದೊಡ್ಡ ಟೆಕ್ಸ್ಟ್ ನಮಗೆ ಸಿಗುತ್ತೆ. ನೋಡಿ ಮೇಥಿ ಲೀವ್ಸ್ ಅಂತ ಸಿಗುತ್ತೆ. ಓಕೆ, ಈಗ ನಮಗೆ ಟೆಕ್ಸ್ಟ್ ಹಾಕೋ ಪಾರ್ಟ್ ಸೆಲೆಕ್ಟ್ ಆಯಿತು. ಹೀಗೆ ಕೊಡ್ತಾ ಹೋದರೆ ಹಾಗೆಯೇ ಆ ಟೆಕ್ಸ್ಟ್ ಹಾಕಿದ್ವಿ ಅಲ್ಲ, ಇಲ್ಲಿದೆ ನೋಡಿ. ನಮಗೆ ಅದು ಒಂದೇ ಸೆಕೆಂಡ್ ಮಾತ್ರ ಬರ್ತಾ ಇರುತ್ತೆ. ಅಲ್ಲಿ ಟೆಕ್ಸ್ಟ್ ಹಾಕಿದಾಗ ಅದು 1 ಸೆಕೆಂಡ್ ಮಾತ್ರ ಬರ್ತಿರುತ್ತೆ. ಅದು ಹಾಗೇ ಇರಬೇಕು. ನಾವು ಅದರಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಒಂದೇ ಪೇಜಲ್ಲಿ ಬರೆದಿದ್ವಿ ಅಂದರೆ ಅದು ಅಟ್ಲೀಸ್ಟ್ ಒಂದು 30 ಸೆಕೆಂಡ್ ಆದರೂ ನಮಗೆ ಸ್ಕ್ರೀನ್ ಮೇಲೆ ಕಾಣಬೇಕು ಅಂತಿದ್ದಾಗ ಇಲ್ಲಿ ಟೆಕ್ಸ್ಟ್ ಅನ್ನೋ ಪಾರ್ಟ್ ಏನಿದೆಯಲ್ಲ ಸೆಕೆಂಡ್ ಒನ್ನು, ಅದು ಅಲ್ಲೇ ಯಾವ ಪಾರ್ಟಿಗೆ ನಾವು ಅದನ್ನು ಹಾಕಿದ್ದೀವಿ ಅಲ್ಲಿ ತೋರಿಸ್ತಿರುತ್ತೆ. ಅದರ ಮೇಲೆ ನೋಡಿ ಸೆಲೆಕ್ಟ್ ಮಾಡಿದೆ. ಅದನ್ನು ನಾವು ಸ್ವಲ್ಪ ಡ್ರ್ಯಾಗ್ ಮಾಡೋದ್ರಿಂದ ನೋಡಿ ಈ ಥರ ಡ್ರ್ಯಾಗ್ ಮಾಡಿದ್ದಕ್ಕೆ ಅದು ಎಲ್ಲಿವರೆಗೂ ಡ್ರ್ಯಾಗ್ ಮಾಡಿದ್ದೀನಿ ಆ ವಿಡಿಯೋ ಬರೋವರೆಗೂ ಅದು ಹಾಗೇ ಇರುತ್ತೆ. ಈಗ ನೀವು ನೋಡ್ಬೋದು, ನಾನು ಇಲ್ಲಿ ತೋರಿಸ್ತೀನಿ. ಡ್ರ್ಯಾಗ್ ಮಾಡಿದ್ದೀನಲ್ವ, ಹಾಗೆ ಎಷ್ಟು ಲಾಂಗ್ ಟೈಮ್ವರೆಗೂ ಅದು ಹಾಗೆ ಇರುತ್ತೆ. ಇಲ್ಲಿವರೆಗೂ ಇದೆ ಇದು. ಆ ವಿಡಿಯೋ ಪಾರ್ಟ್ ಬರೋವರೆಗೂ ಕೂಡ ಆ ಮೆಂತ್ಯ ಸೊಪ್ಪು ಅನ್ನೋದು ಹಾಗೆ ಇರುತ್ತೆ. ಓಕೆ,
ಈಗ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಮೇಲ್ಗಡೆನೆ ನಮಗೆ ಕಾಣಿಸ್ತಾ ಇದೆ ನೋಡಿ, ಒಂದು ಮ್ಯೂಸಿಕ್ ಟೋನ್ದು ಸಿಂಬಾಲ್ ಕಾಣಿಸ್ತಾ ಇದೆ, ಒಂದು ಟೆಕ್ಸ್ಟ್ ಇದೆ, ಒಂದು ಸ್ಟಿಕ್ಕರ್ಸ್ ಎಲ್ಲ ಆ್ಯಡ್ ಮಾಡೋದಿದೆ. ಇದು ಏನಂತ ಆಮೇಲೆ ತೋರಿಸ್ತೀನಿ. ಈಗ ನಾವು ವಾಯ್ಸ್ ಓವರ್ ಕೊಡೋದಕ್ಕೆ ಈ ಫಸ್ಟ್ ಒಂದು ಏನು ಮ್ಯೂಸಿಕ್ ಅಂತ ಕಾಣಿಸ್ತಿದೆ ಅಲ್ವಾ, ಇಲ್ಲಿಗಡೆ ನಾವು ಇಲ್ಲಿ ಮೇಲೆ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಮ್ಯೂಸಿಕ್ ಎಫೆಕ್ಟ್ ರೆಕಾರ್ಡ್ ಅಂತ ನಮಗೆ ಆಪ್ಷನ್ ತೋರಿಸುತ್ತೆ. ಮ್ಯೂಸಿಕ್ ಅಂದರೆ ಯಾವುದಾದ್ರೂ ಮ್ಯೂಸಿಕ್ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ವಿ ಅಂದರೆ ನಮ್ಮ ಗ್ಯಾಲರಿಯಲ್ಲಿ ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಬೋದು. ಅಥವಾ ಸಪ್ರೇಟಾಗಿ ವಾಯ್ಸ್ ರೆಕಾರ್ಡ್ ಕೊಟ್ಟು ವಾಯ್ಸ್ನ ನಾವು ರೆಕಾರ್ಡ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಎಫೆಕ್ಟ್ ಅಂದರೆ ಇದರಲ್ಲೇ ಇರುತ್ತೆ ಎಫೆಕ್ಟ್ ಅನ್ನೋದು. ಹಾಗೆ ಈಗ ವಾಯ್ಸ್ ಓವರ್ ಕೊಡೋದಕ್ಕೆ ರೆಕಾರ್ಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿಬಿಟ್ಟು ಈಗ ನೋಡಿ ನಾನು ತೋರಿಸ್ತೀನಿ. ಹಾಯ್ ನಮಸ್ತೆ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಅಷ್ಟು ರೆಕಾರ್ಡ್ನ ಮಾಡಿದೆ. ಈಗ ಅದನ್ನು ಇಲ್ಲಿ ರೆಕಾರ್ಡ್ ಆಯ್ತದು. ಇಲ್ಲಿರುವಂಥ ಆಪ್ಷನ್ ರೈಟ್ ಮಾರ್ಕ್ನ ನಾವು ಕ್ಲಿಕ್ ಮಾಡೋದ್ರಿಂದ ಅದು ಸೆಲೆಕ್ಟ್ ಆಗಿರುತ್ತೆ. ನಿಮಗೆ ಅದು ಹೇಗೆ ಕೇಳಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಹಾಯ್ ನಮಸ್ತೆ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಇವಾಗ ವಾಯ್ಸ್ ಓವರ್ ಕೊಡೋದು ಹೇಗೆ ಅಂತ ನೋಡಿದ್ರಿ. ಆ ವಾಯ್ಸ್ ಓವರ್ ಕೊಡುವಾಗ ನಾವು ಒಂದೆರಡು ಮಾತು ಎಕ್ಸ್ಟ್ರಾ ಆಗಿತ್ತು, ನಮಗೆ ಅದು ಬೇಡವಾಗಿತ್ತು ಅಂದರೆ ಅದನ್ನು ಕೂಡ ನಾವು ಡಿಲೀಟ್ ಮಾಡ್ಕೋಬೋದು. ಹೇಗೆ ಅಂದರೆ ಈ ಮ್ಯೂಸಿಕ್ ಇದೆ ಅಲ್ವಾ, ವಾಯ್ಸ್ ರೆಕಾರ್ಡ್ ಆಗಿರೋದು ಇಲ್ಲೇ ತೋರಿಸ್ತಾ ಇರುತ್ತೆ, ರೆಡ್ ಅಂತ ತೋರಿಸ್ತಾ ಇದೆ. ನಾನು ಪೂರ್ತಿ ರೆಕಾರ್ಡ್ ಮಾಡಿದ್ರೆ ಪೂರ್ತಿ ರೆಡ್ ಆಗಿ ಬರುತ್ತೆ. ಜಸ್ಟ್ 1 ಸೆಕೆಂಡ್ ಮಾಡಿರೋದ್ರಿಂದ ಅಲ್ಲಿದೆ ಅದು. ಅದರ ಪಾರ್ಟ್ ಮೇಲೆ ನಾನು ಕ್ಲಿಕ್ ಮಾಡಿದೆ. ನನಗದು ಬೇಡಾಗಿತ್ತು ಅಂದರೆ ಅದನ್ನು ಸ್ವಲ್ಪ ಈಗ ಡ್ರ್ಯಾಗ್ ಬೇಕಾಗಿದ್ದರೆ ಜಾಸ್ತಿ ಬೇಕಿದ್ದರೆ ಫ್ರಂಟ್ ಮಾಡ್ಬೋದು. ಬೇಡಾಗಿದ್ದರೆ ನಾನು ಹೀಗೆ ಮಾಡೋದ್ರಿಂದ ಒಂದಿಷ್ಟು ಪಾರ್ಟ್ ನಮಗೆ ಡಿಲೀಟ್ ಆಗಿಬಿಡುತ್ತೆ, ತಾನೇ ಹೀಗೆ ಟ್ರಿಮ್ ಆಗ್ತಾ ಹೋಗುತ್ತೆ. ಈಗ ಸ್ವಲ್ಪ ಬ್ಯಾಕ್ ಸೈಡ್ ನೀವು ಅದನ್ನು ಈಗ ತೊಗೊಳ್ತಾ ಹೋಗೋದ್ರಿಂದ ಅದು ನಿಮಗೆ ಟ್ರಿಮ್ ಆಗಿರುತ್ತೆ. ಓಕೆ, ವಾಯ್ಸ್ ಓವರ್ ಕೊಡೋದು ಹೇಗೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಬೇರೆ ಇದರಲ್ಲಿರುವಂಥ ಆಪ್ಷನ್ನ ನೋಡೋಣ. ಈಗ ನಾನಿಲ್ಲಿ ರೆಕಾರ್ಡ್ ಮಾಡಿರೋ ವಾಲ್ಯೂಮ್ ನಾನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂದರೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಮೇಲ್ಗಡೆ ವಾಲ್ಯೂಮ್ ಅಂತ ಆಪ್ಷನ್ ಬರುತ್ತೆ. ಆ ವಾಲ್ಯೂಮ್ನ ನಾನು ತಗೊಂಡ್ಬಿಟ್ಟು, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂದರೆ ಇಲ್ಲಿ ತೋರಿಸುತ್ತೆ 100% ಇತ್ತು. ನಾನು ಅದು ಸೌಂಡ್ ಕಡಿಮೆ ಮಾಡ್ಕೋಬೋದು. 35%ಗೆ ಮಾಡಿಕೊಂಡ್ರೆ ವಾಲ್ಯೂಮ್ ಕಡಿಮೆ ಆಗುತ್ತೆ. ಅಥವಾ ಫುಲ್ ಬೇಕು ಅಂದರೆ ಜಾಸ್ತಿ ಇಟ್ಕೋಬೋದು. ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟು ಈಗ ಇಲ್ಲಿ ನೋಡಿ, ಸರಿಯಾಗಿ ನೋಡಿ, ಇದು 2 ಆಪ್ಷನ್ ನಮಗೆ ಇಲ್ಲಿ ವ್ಯಾಲ್ಯೂಮ್ದು ಮ್ಯೂಟ್ ಮಾಡೋದಕ್ಕೆ, ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಂತ 2 ಆಪ್ಷನ್ ಇರುತ್ತೆ. ಇಲ್ಲಿ ಫಸ್ಟ್ ಸ್ಪೀಕರ್ ಥರ ಕಾಣಿಸ್ತಿದೆ ಅಲ್ವಾ, ಇದನ್ನು ನಾನು ಕಂಪ್ಲೀಟ್ ಆಫ್ ಮಾಡೋದ್ರಿಂದ ನೋಡಿ, ಈಗ ಅದರ ಮೇಲೆ ಎರೋ ಮಾರ್ಕ್ ಒಂದು ರಾಂಗ್ ಮಾರ್ಕ್ ಬರುತ್ತೆ. ಓಕೆ, ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ವಿಡಿಯೋ ಮಾಡ್ತಾ ಇರುವಾಗ ನಮಗೆ ಮಾತುಗಳು ಮಾತಾಡ್ಕೊಂಡಿರ್ತೀವಿ ಅಥವಾ ಏನಾದರೂ ಡಿಸ್ಟರ್ಬೆನ್ಸ್ ಇರುತ್ತೆ ಅಂದರೆ ಹೋಲ್ ವಿಡಿಯೋಗೆ ನಮಗೆ ಈ ವಾಲ್ಯೂಮ್ ಮ್ಯೂಟ್ ಆಗಿಬಿಡುತ್ತೆ. ಓಕೆ, ನಮಗೆ ಒಂದೊಂದು ಸರಿ ಏನಾಗಿತ್ತು, ಈ ಪಾರ್ಟಲ್ಲಿ ನನಗೆ ಈ ಸೋಸ್ತಾ ಇರುವಂಥ ಸೌಂಡ್ ನನಗೆ ಬೇಕಾಗಿತ್ತು, ಅದೊಂದು ಚೆನ್ನಾಗಿ ಕೇಳಿಸ್ತಿದೆ, ಸೊ ಆ ಸೌಂಡ್ ಇರಬೇಕು ಅಂದಾಗ ಇದನ್ನು ನಾನು ಮ್ಯೂಟ್ ಕೊಟ್ಟರೆ ಅಲ್ಲಿ ಫುಲ್ ಮ್ಯೂಟ್ ಆಗಿಬಿಟ್ಟಿರುತ್ತೆ. ಆವಾಗ ಏನು ಮಾಡಬೇಕಾಗುತ್ತೆ ಅಂದರೆ ಈ ಮ್ಯೂಟ್ನ ತೆಗೆದು ಇಲ್ಲಿ ಇರುವಂಥ ವ್ಯಾಲ್ಯೂಮ್ ಅಂತ ಆಪ್ಷನ್ ಇರುತ್ತೆ. ಓಕೆ, ಮ್ಯೂಟ್ ನಾನು ಮಾಡಿಲ್ಲ, ಈಗ ಹೋಲ್ ವಿಡಿಯೋಗೂ ಮ್ಯೂಟ್ ಮಾಡಿದ್ದೆ, ಈಗ ಅದನ್ನ ತೆಗೆದಿದ್ದೀನಿ. ಯಾಕೆ ಅಂದರೆ ಬೇರೆ ಪಾರ್ಟ್ಸಲ್ಲಿ ಇರುವಂಥ ವ್ಯಾಲ್ಯೂಮ್, ಮಾತಾಡಿರುವಂಥ ಸೌಂಡ್ ಆಗಲಿ ಬೇರೆ ಸೌಂಡ್ ನನಗೆ ಬೇಕಾಗಿತ್ತು. ಈ ಆಪ್ಷನ್ ಕೊಡೋದ್ರಿಂದ ಫುಲ್ ಮ್ಯೂಟ್ ಆಗಿಬಿಡುತ್ತಲ್ವ ಅದು, ಅದಕ್ಕೆ ನಾನು ಇದನ್ನು ತೆಗೆದು ಓನ್ಲಿ ಈ ಪಾರ್ಟಲ್ಲಿ ಸೌಂಡ್ ಏನಿದೆ ಅಲ್ವಾ, ಇಲ್ಲಿ ಒಂದು ಇಂಡಕ್ಷನ್ ಸೌಂಡ್ ಕೇಳಿಸ್ತಾ ಇದೆ, ನಾನು ಅಡುಗೆ ಮಾಡ್ತಿರೋ ಸೌಂಡ್ ಕೇಳಿಸ್ತಿದೆ, ಆ ಸೌಂಡ್ ನನಗೆ ಬೇಡ ಆಗಿತ್ತು ಈ ಪಾರ್ಟಲ್ಲಿ.
ಆವಾಗ ನಾನು ಏನು ಮಾಡಬೇಕು, ಈ ವ್ಯಾಲ್ಯೂಮ್ ಅನ್ನೋದು ಇಲ್ಲೊಂದು ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇದನ್ನು ಸೌಂಡ್ 0 ಮಾಡಿಬಿಟ್ರೆ, 0 ಮಾಡಿ ರೈಟ್ ಮಾರ್ಕ್ನ ಕೊಡೋದ್ರಿಂದ ಅಲ್ಲಿ ಆ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಇದ್ದಂಥ ಡಿಸ್ಟರ್ಬೆನ್ಸ್ ಸೌಂಡ್ ಏನೇ ಇದ್ದರೂ ಅದೆಲ್ಲ ಮ್ಯೂಟ್ ಆಗುತ್ತೆ. ಇದು ಈಗ ರೆಕಾರ್ಡ್ ಮಾಡಿರೋ ವಾಯ್ಸ್ ಕೇಳಿಸ್ತಾ ಇದೆ. ನೆಕ್ಸ್ಟ್ ಬಂದು ಓಕೆ ನೋಡಿ, ನಿಮ್ಗೆ ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ ಡಿಸ್ಟರ್ಬೆನ್ಸ್ ಸೌಂಡು. ನೋಡಿ, ಡಿಸ್ಟರ್ಬೆನ್ಸ್ ಸೌಂಡ್ ಕೇಳಿಸ್ತಾ ಇದೆ. ಆ ಸೌಂಡ್ ನಮಗೆ ಬೇಡ ಅಂತಂದರೆ ಇಲ್ಲಿ ವ್ಯಾಲ್ಯೂಮ್ ಅನ್ನೋ ಆಪ್ಷನ್ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ 100% ವ್ಯಾಲ್ಯೂಮ್ ಇದೆ, ಅದನ್ನು ಕಂಪ್ಲೀಟ್ 0 ಮಾಡಬೇಕು. 0 ಮಾಡಿ ಇಲ್ಲಿ ಇರುವಂಥ ರೈಟ್ ಮಾರ್ಕ್ನ ಕ್ಲಿಕ್ ಮಾಡಿದರೆ ನೋಡಿ, ಈಗ ಸೌಂಡ್ ಕೇಳಿಸಲ್ಲ ನಿಮಗೆ. ನೋಡಿ, ಸೌಂಡ್ ಏನು ಎಲ್ಲ ಮ್ಯೂಟ್ ಆಯಿತು. ಈಗ ನೆಕ್ಸ್ಟ್ ಈ ಪಾರ್ಟಲ್ಲಿ ಮುಂದ್ಗಡೆ ಇರುವಂಥ ಪಾರ್ಟಲ್ಲಿ ಇರುವಂಥ ವಾಯ್ಸ್ ನಮಗೆ ಬೇಕಾಗಿತ್ತು ಅಂದರೆ ಆವಾಗ ನಾನು ಅದನ್ನು ಯೂಸ್ ಮಾಡ್ಕೋಬೋದು. ಅದು ಎಷ್ಟು ಲೆಂತ್ ಬೇಕು, ವ್ಯಾಲ್ಯೂಮ್ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅಂತ ಅದನ್ನು ಹೆಚ್ಚು ಕಡಿಮೆ ಇಟ್ಕೋಬೋದು. ಓಕೆ, ಇದಕ್ಕೂ ಈ ವ್ಯಾಲ್ಯೂಮ್ಗೂ ಮತ್ತು ಇಲ್ಲಿರುವಂಥ ಸ್ಪೀಕರ್ಗೂ ಡಿಫ್ರೆನ್ಸ್ ಏನು ಅಂತ ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಇಲ್ಲಿರುವಂಥ ಇದನ್ನು ನಾನು ಆಫ್ ಮಾಡಿದರೆ ಹೋಲ್ ವಿಡಿಯೋದಲ್ಲಿರುವಂಥ ಎಲ್ಲ ಸೌಂಡ್ ಒಂದೇ ಸರಿಗೇ ನನಗೆ ಆಫ್ ಆಗಿಬಿಡುತ್ತೆ. ನಾನು ಒಂದೊಂದೇ ಪಾರ್ಟ್ಗೆ ಸೌಂಡನ್ನ ತಕ್ಕೊಳ್ತಾ ಕುತ್ಕೋಬೇಕಾಗಲ್ಲ. ಓಕೆ, ಸಮ್ ಟೈಮ್ ನನಗೆ ಸ್ವಲ್ಪ ಪಾರ್ಟಲ್ಲಿ ನಾನು ಅಲ್ಲೇ ಆನ್ ದಿ ಸ್ಪಾಟ್ ನಾನು ಮಾತಾಡಿದ್ದೆ, ಇನ್ ಫ್ರಂಟ್ ಕ್ಯಾಮ್ರಾ ಮಾತಾಡಿದರೆ ಅಲ್ಲಿರುವಂಥ ಸೌಂಡು ನನಗೆ ಬೇಕಾಗಿತ್ತು ಅಂದಾಗ ಆವಾಗ ನಾನು ಈ ವ್ಯಾಲ್ಯೂಮ್ ಅನ್ನೋ ಬಟನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಪಾರ್ಟ್ಸಲ್ಲಿರುವಂಥ ವ್ಯಾಲ್ಯೂಮ್ ಬೇಡ ಆಗಿದ್ದಾಗ ಅದನ್ನು ಮ್ಯೂಟ್ ಮಾಡೋದು, ಕೆಲವೊಂದನ್ನು ಮಾತ್ರ ಬಿಟ್ಕೊಳ್ಳುವಾಗ ನಾನು ಹಾಗೆ ಬಿಟ್ಕೋಬೋದು. ಇಲ್ಲ ಹೋಲ್ ವಿಡಿಯೋದಲ್ಲೇ ನನಗೆ ಆಫ್ ಮಾಡಬೇಕಿತ್ತು ಅಂದರೆ ಒಂದೇ ಸೆಕೆಂಡಲ್ಲಿ ನಾವು ಇದನ್ನು ಕೊಡೋದ್ರಿಂದ ಹೋಲ್ ವಿಡಿಯೋಲಿರುವಂಥ ಎಲ್ಲ ಸೌಂಡ್ ಆಫ್ ಆಗುತ್ತೆ. ಓಕೆ, ನಾನೀಗ ವಿಡಿಯೋ ಎಂಡಲ್ಲಿದ್ದೀನಿ. ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಇಲ್ಲಿ ನಾನು ರೆಸಿಪಿ ಮಾಡ್ತಿರುವಂಥ ಕರ್ರಿ ಎಲ್ಲ ರೆಡಿಯಾಗಿದೆ. ಈಗ ಇದಕ್ಕೆ ಲಾಸ್ಟಲ್ಲಿ ನಾನು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಅಥವಾ ಟೆಕ್ಸ್ಟ್ ಸ್ಟಿಕ್ಕರ್ಸ್ ಎಲ್ಲ ಇರುತ್ತೆ, ಸ್ಟಿಕ್ಕರ್ ಕೊಡಬೇಕಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅನ್ನೋ ಸ್ಟಿಕ್ಕರ್ಸ್ ಆಲ್ರೆಡಿ ಇದರಲ್ಲಿ ಇರುತ್ತೆ. ಸೊ ಅದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಫಸ್ಟು ವಾಯ್ಸ್ ರೆಕಾರ್ಡ್ ಮಾಡೋದಕ್ಕೆ ಮ್ಯೂಸಿಕ್ ಆಯಿತು, ನೆಕ್ಸ್ಟು ಟೆಕ್ಸ್ಟ್ ಆಯಿತು. ಇಲ್ಲಿ ಲಾಸ್ಟಲ್ಲಿ ಇರುವಂಥ ಈ ಸೈಡಲ್ಲಿ 3 ಆಪ್ಷನ್ ಇರುತ್ತಲ್ವ, ಈ ಲಾಸ್ಟ್ ಪ್ಲಸ್ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ನಾನು ಕ್ಲಿಕ್ ಮಾಡೋದ್ರಿಂದ ನನಗೆ ಇಲ್ಲಿ ಸ್ಟಿಕ್ಕರ್ ಅನ್ನೋ ಆಪ್ಷನ್ ಬರುತ್ತೆ. ಇದರ ಮೇಲೆ ನಾನು ಕ್ಲಿಕ್ ಮಾಡೋದ್ರಿಂದ ಸಾಕಷ್ಟು ಇಮೋಜಿಸ್ ಬರುತ್ತೆ, ಸಬ್ಸ್ಕ್ರೈಬ್ ಮೈ ಚಾನಲ್ ಅನ್ನೋ ಆಪ್ಷನ್ ಬರುತ್ತೆ. ನಾನಿಲ್ಲಿ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಸಬ್ಸ್ಕ್ರೈಬ್, ಲೈಕ್ ಅನ್ನೋ ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ನಾನು ಇದನ್ನು ಚೂಸ್ ಮಾಡ್ಕೊತೀನಿ. ನೆಕ್ಸ್ಟ್ ಲೈಕ್ ಅನ್ನೋ ಬಟನ್ನ ಚೂಸ್ ಮಾಡಿಕೊಂಡು ಬ್ಯಾಕ್ ಹೋಗ್ತೀನಿ. ಸೊ ಬ್ಯಾಕ್ ಹೋಗೋದ್ರಿಂದ ಅದು ಅಲ್ಲೇ ಬಂದಿರುತ್ತೆ. ನನಗೆ ಅದು ಎಲ್ಲಿ ಬೇಕು ಅಲ್ಲಿ ಅದನ್ನು ನಾನು ಡ್ರ್ಯಾಗ್ ಮಾಡಿ ಸೆಟ್ ಮಾಡ್ಕೋಬೋದು. ಈಗ ನೋಡಿ, ಫಸ್ಟು ಲೈಕ್ನ ಹಾಗೆ ಸೆಲೆಕ್ಟ್ ಆಗಲ್ಲ, ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡೋದ್ರಿಂದ ಅದರ ಸುತ್ತಲೂ ಒಂದು ಬಾಕ್ಸ್ ಬರುತ್ತೆ. ಸೊ ಎಲ್ಲಿ ಬೇಕೋ ಅಲ್ಲಿ ನಾನು ಅದನ್ನ ಇಟ್ಟು ಇದನ್ನು ಡ್ರ್ಯಾಗ್ ಮಾಡೋದ್ರಿಂದ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗುತ್ತೆ. ಓಕೆ, ನೆಕ್ಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಇದ್ರ ಪಕ್ಕದಲ್ಲೇ ಇಟ್ಟು ಹೀಗೆ ಮಾಡೋದ್ರಿಂದ ಅದು ಆಲ್ರೆಡಿ ನೋಡಿ ತೋರಿಸುತ್ತೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಸೊ ಅದು ನಾವು ಲಾಸ್ಟಲ್ಲಿ ಹಾಕ್ಕೋಬೋದು. ಹಾಗೆಯೇ ಟೆಕ್ಸ್ಟ್ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ. ಇಲ್ಲಿರುವಂಥ ಸೆಕೆಂಡ್ ಆಪ್ಷನ್ ಏನಿದೆ, ಇದನ್ನು ಕ್ಲಿಕ್ ಮಾಡೋದ್ರಿಂದ ನಮ್ಗೆ ಇಲ್ಲಿ ಟೆಕ್ಸ್ಟ್ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಥರ್ಡ್ ಆಪ್ಷನ್ ಏನು ಕಾಣಿಸ್ತಿದೆ, ಆ್ಯಡ್ ಲಿಟಲ್ ಬಿಟ್ ಆಫ್ ಬಾಡಿ ಟೆಕ್ಸ್ಟ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿಬಿಟ್ಟು ನಾನಿಲ್ಲಿ ಬರಿತೀನಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬರೆದು ಅದ್ರ ಮುಂದೆ ನಮ್ಗೆ ಇಮೋಜಿಸ್ ಇಲ್ಲಿ ಕಾಣಿಸ್ತಿರುತ್ತೆ. ನಮಸ್ತೆ ಇಮೋಜಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಬರೆದು ಇಲ್ಲಿ ನಾನು ಕಲರ್ ಚೂಸ್ ಮಾಡ್ಕೋತೀನಿ. ಟೆಕ್ಸ್ಟ್ಗೆ ಯಾವ ಕಲರ್ ಬೇಕು ಅದನ್ನು ನಾನಿಲ್ಲಿ ಯೆಲ್ಲೋ ಕಲರ್ ಟೆಕ್ಸ್ಟು, ಬ್ಯಾಕ್ಗ್ರೌಂಡ್ಗೆ ಬ್ಲ್ಯಾಕ್ ಆದರೂ ಹಾಕ್ಕೋಬೋದು, ವೈಟ್ ಹಾಕ್ಕೋಬೋದು. ಸೊ ಬ್ಲ್ಯಾಕ್ ಹಾಕ್ತೀನಿ. ಇಲ್ಲಿ ಬೋರ್ಡ್ ಮಾಡ್ಕೋಬೋದು.
ಇಲ್ಲಿರುವಂಥ ಯಾವುದೇ ಆಪ್ಷನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಓಕೆ ಕೊಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ಅದನ್ನು ಡ್ರ್ಯಾಗ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ನನಗೆ ಅದು ಕಾಣಿಸ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡೋದ್ರಿಂದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನ್ನುವಂಥದ್ದು ನನಗೆ ಕಾಣಿಸ್ತಾ ಇದೆ.